ಮಧು ಅವರೇ, ಏನು ಆಗ್ತಾ ಇದೆ ನಿಮಗೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಈ ವಿಚಾರದಲ್ಲಿ. ನಮಗೆ ಏನು ಆಗ್ತಾ ಇಲ್ಲ. ಪ್ರಶ್ನೆ ಇರುವಂಥದ್ದು ಕಾಂಗ್ರೆಸ್ನವ್ರಿಗೆ, ದಿ ಪಿಕ್ಚರ್ ಈಸ್ ವೆರಿ ಕ್ಲಿಯರ್. ಲಡ್ಡು ಬಂದು ಬಾಯಿಗೆ ಬಿದ್ದ ರೀತಿಯಲ್ಲಿ ನೀವು ಆಡ್ತಾ ಇದ್ದೀರಾ. ಬೇಕಾಗಿರೋದನ್ನೆಲ್ಲ ಅವರೇ ಕೊಡ್ತಾ ಇದ್ದಾರೆ, ಸಾಕ್ಬಿಡು. ಅವ್ರು ನಮ್ಮ ಬಾಯಿ ಓಪನ್ ಮಾಡ್ಬಿಟ್ಟು ಲಾಡು ಆಗ್ತಾ ಇದ್ರೆ ನಾವು ಬೇಡ ಅನ್ಬೇಕೆ? ಹಾಕ್ಲಿ ಬಿಡಿ, ಅದಕ್ಕೇನಂತೆ. ಪ್ರಶ್ನೆ ಇರುವಂಥದ್ದು ಇಷ್ಟೇನೆ. ಶುಗರ್ ಏನಿಲ್ಲ ಅಲ್ವಾ? ಏನಿಲ್ಲ, ಶುಗರ್ ಏನಿಲ್ಲ. ನೋಡಿ, ಕಾಂಗ್ರೆಸ್ ನೀತಿಗಳಿದೆಯಲ್ಲ, ಈ ಹಿಂದೂ ವಿರೋಧಿ ನೀತಿಗಳು, ಇದು ಒಂದು ಅದ್ರ ಭಾಗ. ಯಾಕೆಂದ್ರೆ ಇವ್ರು ಏನಾದರೂ ರಾಷ್ಟ್ರ ಪ್ರೇಮ ಅಂತೆಲ್ಲ ಹೇಳ್ಕೊಂಡ್ರೆ ನಾವು ಕೇಳ್ಬೋದು, ಇಲ್ಲಿ ಲಾಲ್ ಚೌಕಲ್ಲಿ ಏನು ಕಟ್ಟ ಹಾಕಿದ್ರಪ್ಪ ನೀವು, ಈ ಭಾರತದ ಧ್ವಜ ಇಲ್ಲ ಅಲ್ಲ ಹೇಳಿದ್ದು, ಅಲ್ಲೇ ಮಾಡೋಕ್ಕಾಗಿಲ್ಲ, ಇಲ್ಲೇನು ಮಾಡ್ತಾ ಇದ್ದ ಆಯ್ತು. ಅದಕ್ಕೋಸ್ಕರನೇ ಪ್ರಶ್ನೆ ಕೇಳಿದ್ದು. ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಇಷ್ಟೇ. ನಿಮ್ಗಿದು ಬೇಕಾ? ನಿಮ್ಗಿದು ಬೇಕಿರಲಿಲ್ಲ. ನೀವು ಕೆರ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೊಳ್ತಿರೋದು ನೀವು, ಆದರೆ ದೂಷಿಸೋದು ಬೇರೆಯವ್ರನ್ನ. ಇದೇನು ಹೊಸದಲ್ವಲ್ಲ ಇವರಿಗೆ. ಇವಾಗ ಇವರು 1956 ಯಾವುದೋ ಹಿಂದೂ ಕೋಡ್ ಬಿಲ್ಲು ಅದಕ್ಕೆಲ್ಲ ಹೋಗ್ಬಿಟ್ರು. ಸರ್ ಅದೆಲ್ಲ ಬೇಡ ಸರ್, ಇಷ್ಟೇ ಕೇಳ್ತಿರೋದು. ಔರಂಗಜೇಬ್ ಫೋಟೋ ಹಾಕಿದಾಗ ಎಲ್ಲೋಗ್ಬಿಟ್ಟು ಒಂದ್ ನಿಮಿಷ ಅಣ್ಣ ಡಿಸ್ಟರ್ಬ್ ಮಾಡಿಲ್ಲ ಒಂದ್ ನಿಮಿಷ. ಔರಂಗಜೇಬ್ ಕಟ್ಔಟ್ಸ್ ಹಾಕಿದ್ರು, ಏನ್ ಕ್ರಮ ತಗೊಂಡ್ರಿ ನೀವು? ಟಿಪ್ಪು ಸುಲ್ತಾನ್ ಅವರು ಕಟ್ಔಟ್ಸ್ ಹಾಕಿದ್ರು, ಏನ್ ಕ್ರಮ ತಗೊಂಡ್ರಿ ನೀವು? ಪಾಕಿಸ್ತಾನದ ಫ್ಲಾಗ್ ಏನು ರಾರಾಜಿಸ್ತಾ ಇದ್ವು ನೀವು? ಹೌದು, ಇತ್ತಲ್ಲ, ನಾವೇ ನೋಡಿದೀವಿ ಟಿವಿಲಿ ನೋಡ್ಬೇಕಾದಾಗ. ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂಡಿದ್ರಿ? PFI ಅಂತ ಟೆರರಿಸ್ಟ್ ಆರ್ಗನೈಸೇಷನ್ಗೆ ನೀವು ಏನೂ ಇಲ್ಲ ಅಂದ್ಬಿಟ್ಟು ಬಿಡೋರ್ನ ಇದಕ್ಕೆಲ್ಲ ಬಂದು ಏನಕ್ಕೆ ಈ ಥರ ಮಾಡ್ತೀವಿ ಅಂತ ಕೇಳೋದು ಸಹಜ ಅಲ್ವೇ ನಾವು ಇವಾಗ? ಅದಕ್ಕೆ ಕೇಳ್ತಿರೋದಪ್ಪ. ಯಾಕೆ ಕೇಳಬಾರ್ದು ನಾವು ಇದನ್ನ? ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯನ? ಇದಕ್ಕೋಸ್ಕರ ನಾವು ಹೇಳ್ತಿರೋದು, ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ ಇಳಿತಾ ಇರೋದು ಕಾಂಗ್ರೆಸ್ಸಿನ ಹಣೆ ಬರ. ಇದನ್ನ ನಾವು ಹೇಳ್ತಾ ಇದ್ದೀವಿ. ಅವ್ರು ಕೇಳಿರೋದ್ರಲ್ಲಿ ಒಂದು ಪಾಯಿಂಟು, ಅವತ್ತು ಔರಂಗಜೇಬ್ ಹಾಕೊಂಡು ಹೋದಾಗ ತಲವಾರ್ಗಳನ್ನೆಲ್ಲ ಮೆರವಣಿಗೆ ಮಾಡಿದಂಥ ಸಂದರ್ಭದಲ್ಲಿ ಅದು ಆ ರೀತಿ ಮಾರಕಾಸ್ತ್ರ ತೋರಿಸ್ಕೊಂಡು ಹೋಗೋದು ಸರಿ. ಈಗ ಹಿಂದೂಗಳಿಗೆ ಒಳ್ಳೆ ಮಾಡಬೇಕು ಅಂತಂದ್ರೆ ಪಾಲಿಸಿಗಳನ್ನ ತರಬೇಕು. ಹಿಂದೂಗಳಿಗೆ 20 ರೂಪಾಯಿ ಡೀಸೆಲ್, 20 ರೂಪಾಯಿ. ಒಂದ್ ನಿಮಿಷ ಸರ್, ನಾನು ಮಾತಾಡೋದಕ್ಕೆ ಇಲ್ಲಿ ಸ್ವತಂತ್ರನಿದ್ದೀನಿ. ನೀವ್ ಹೇಳೋದನ್ನ ನಾನು ಕೇಳಬೇಕು ಅನ್ನೋದು ಏನು ರೂಲ್ ಇಲ್ಲ. ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ. ಅರೆ, ಇಟ್ ಇಸ್ ಮೈ ಸ್ಟ್ಯಾಂಡ್ ಆನ್ ಹೌ ಐ ಆಮ್ ಆಸ್ ಎನ್ ಹಿಂದೂ. ಒಂದ್ ನಿಮಿಷ ಕೇಳಿ, ನಾನೊಬ್ಬ ಹಿಂದೂ ಆಗಿ ಭಾರತೀಯ ಜನತಾ ಒಂದ್ ನಿಮಿಷ ಕೇಳಿ. ಅಲ್ಲ, ನಾನು ಮಾತಾಡ್ಬೇಕು ಅಂದ್ರೆ ಮುಗಿ ಬೀಳ್ತೀರಪ್ಪ ನೀವು, ಅವರು ಸೇರ್ಕೊಂಡು. ತಲವಾರ್ಗಳ ಮೆರವಣಿಗೆ ಮಾಡಬೇಕಾದ್ರೆ ಸೈಲೆಂಟ್ ಆಗಿದ್ದಂತ ಕಾಂಗ್ರೆಸ್ ತೇಜಸ್ವಿ ಸೂರ್ಯ ತಲವಾರ್ ಹಿಡ್ಕೊಂಡು ಕುತ್ಕೊಂಡಿದ್ದಲ್ಲ, ಅವಾಗ ಏನ್ ಮಾತಾಡಿದ್ರೆ? ತೇಜಸ್ವಿ ಸೂರ್ಯ ತಲವಾರ್ ಹಿಡ್ಕೊಂಡು ಅವಾಗ ಏನಾದ್ರು ಒಂದ್ ನಿಮಿಷ ಹೇಳ್ತೀನಿ. ಹಿಂದೂ ಕೋಡ್ ಬಿಲ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಲ್ ಫಾರ್ ದ ಹಿಂದೂಸ್. ಇವತ್ತಿನವರೆಗೂ ಯಾವ್ದ್ರ ಬಗ್ಗೆ ಆದ್ರೂ ಚರ್ಚೆ ಮಾಡ್ತೀರಾ? ಇಲ್ಲ. ಇವತ್ತು ಹಿಂದೂಗಳಿಗೋಸ್ಕರ ಏನಾರು ಮಾಡಿದಾರ ಭಾರತೀಯ ಜನತಾ ಪಾರ್ಟಿಯವರು? ಬರೀ ಬ್ಯಾಕ್ವರ್ಡ್ಗಳು, ಎಸ್ಸಿಗಳು, ಎಸ್ಟಿಗಳು ಅವ್ರ ರಕ್ತವನ್ನು ಹರಿಸೋದು ಬಿಟ್ಟರೆ ಇವತ್ತಿನವರೆಗೂ ಅವ್ರು 1% ಕಾಂಟ್ರಿಬ್ಯೂಷನ್ ಇಲ್ಲ ಈ ದೇಶಕ್ಕೆ. ಹಿಂದೂಗಳಿಗೆ ಈ ಫ್ಲಾಗ್ ಒಂದು ಇಶ್ಯೂ ಏನ್ರಿ? ಅದು ಒಂದು ಬ್ಯಾನರ್ ಒಂದು ಇಶ್ಯೂ ಏನ್ರಿ? ಅಲ್ಲ, ನಾನು ಹೇಳೋದು ಇಷ್ಟನೇ. ನಾಳೆ ಬೆಳಗ್ಗೆ 50 ರೂಪಾಯಿ ಕೊಡಿ. ನಾಳೆ ಭಾರತೀಯ ಜನತಾ ಪಾರ್ಟಿ ಅವರು ಒಂದು ಹೊಸ ಟೋಕನ್ ಹಿಂದೂಗಳಿಗೆ ಅಲ್ಲ, ಒಂದ್ ನಿಮಿಷ. ನನಗೆ ಎಲ್ಲದಕ್ಕಿಂತಲೂ ಅನಿಸ್ತಾ ಇರೋದು, ಹಿಂದೂ ಹೋಗಿ ಪೋಸ್ಟರ್ನ ಫ್ಲಾಗ್ ಒಪ್ಕೊಂಡ್ಬಿಟ್ರೆ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡೋ ಅವಕಾಶ ಕಾಂಗ್ರೆಸ್ಗೆ ಬಹುದೊಡ್ಡದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಹಿಂದೂ ದೇಶ ಅಂತ ಘೋಷಣೆ ಮಾಡಿಬಿಡ್ಬೋದಾಗಿತ್ತಲ್ಲ, ಪ್ರೈಮ್ ಮಿನಿಸ್ಟರ್ ಯಾಕೆ ಹೋಗಿದ್ರು? ಚೈನಾದವ್ರನ್ನ ಕಂಡಿಟ್ಟು ನೋಡ್ತೀನಿ ಅಂದಿದ್ರು, ಯಾಕೆ ಹೋಗ್ಬಿಟ್ರು? ಇವತ್ತು 333 ಸೀಟ್ ಇದೆಯಲ್ಲ, ಹಿಂದೂ ರಾಷ್ಟ್ರ ಅಂತ ಯಾಕೆ ಇವತ್ತು ಕೆರೆಗೋಡು ಗ್ರಾಮದ ಒಂದು ಭಾವನೆಗಳ ಮೇಲೆ, ಅಲ್ಲಿರುವಂತ ರೈತಾಪಿ ವರ್ಗದ ಭಾವನೆಗಳ ಮೇಲೆ ಇವತ್ತು ಅಲ್ಲಿನ ಶಾಸಕರು ದರ್ಪ ತೋರಿದ್ದಾರೆ ಅನ್ನೋ ಒಂದು ಚರ್ಚೆನಲ್ಲಿ ಹಳೇ ಚರ್ಚೆಗಳು ತಗೊಂಡು ಬನ್ನಿ. ಅದೇನು ಮಹಾ ಅಂತಾರಲ್ಲ ಇವತ್ತು. ಹಾಗಾದ್ರೆ ಇವತ್ತು ಕಾಂಗ್ರೆಸ್ನ ಶಾಸಕರು ಏನು ಆಕ್ಷನ್ ರಾತ್ರೋರಾತ್ರಿ ಅಧಿಕಾರಿಗಳನ್ನ ಕಳಿಸಿ ಆ ಒಂದು ಅರ್ಜುನ ಸ್ತಂಭದ ಹತ್ರ ಒಂದು ಏನು ಡ್ರಾಮಾ ನಡೆಸಿದ್ರು ಸರ್, ಇದು ಹಾಗಾದ್ರೆ ಅವ್ರಿಗೆ ಬೆಲೆನೇ ಇಲ್ವಾ? ಆ ಜನಗಳ ಒಂದು ಭಾವನೆಗಳ ಮೇಲೆ ಬೆಲೆನೇ ಇಲ್ವಾ ಕಾಂಗ್ರೆಸ್? ಓಕೆ, ಲಾಸ್ಟ್ 10 ಸೆಕೆಂಡ್ಸ್ ಗಂಗಾಧರ್ ಕುಲಕರ್ಣಿ ಅವರೇ. ಸರ್, ಅಲ್ಲಿ ಯಾರ್ಯಾರು ಆ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾದ್ರೆ ಅಪಮಾನ ಮಾಡಿದಾರ, ಆ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು.
ಮತ್ತು ಹಿಂದೂಗಳ ಭಾವನೆಯನ್ನ ಪಕ್ಕಕ್ಕೆ ತಳ್ಳಿ ಆ ಒಂದು ಧ್ವಜವನ್ನೇನಲ್ಲಿ ಇಳಿಸಿ ಅಪಮಾನ ಮಾಡಿದ್ದಾರೆ, ಅವ್ರಿಗೂ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಮುಂದಿನ ದಿವಸದಲ್ಲಿ ಇಡೀ ರಾಜ್ಯದ ಹಿಂದೂಗಳಲ್ಲಿ ಹೋಗ್ತೀವಿ. ಎಸ್, ತುಂಬಾ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು. ನಾನು ವಾರ್ ರೂಮ್ ಅನ್ನ ಮುಗಿಸ್ತಾ ಇದ್ದೀನಿ. ಬಟ್ ಹುಟ್ಕೊಂಡಿರುವಂತಹ ಈ ಕೆಂಡ ಹಳೆ ಮೈಸೂರಿನಲ್ಲಿ JDS BJPಯನ್ನು ಹೇಗೆ ಒಂದು ಮಾಡುತ್ತೆ, ಹೇಗೆ ನಿಂತ್ಕೊಳ್ಳುತ್ತೆ, ಜನ ಹೇಗೆ ನಿಂತ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಇದನ್ನ ಹೇಗೆ ಎದುರಿಸುತ್ತೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕು.